ಹಲೋ ಎವ್ರಿವನ್, ವೆಲ್ಕಮ್ ಟು ಶಿಲ್ಪಾ ಗಣೇಶ್ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ ಮನೇಲಿ ಹೇಗೆ ತುಳಸಿ ಪೂಜೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ತುಳಸಿ ಕಟ್ಟೆನ ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ತೊಳೆದು ಹೊರಗಿಟ್ಟಿದ್ದಾರೆ. ಗಿಡಕ್ಕೂ ಕೂಡ ನೀರು ಹಾಕಿ ಇಟ್ಟಿದ್ದಾರೆ. ತುಳಸಿ ಹಬ್ಬ ಅಂತ ಅಂದರೆ ಅದರ ನೆಕ್ಸ್ಟ್ ಇಮಿಡಿಯೇಟಾಗಿ ನೆನಪಾಗದೆ ಬೆಟ್ಟದ ನೆಲ್ಲಿಕಾಯಿ ಗಿಡ. ಇದಂತೂ ಕಂಪಲ್ಸರಿ ಬೇಕೇ ಬೇಕು. ತುಳಸಿ ಹಬ್ಬ ಇದಿಲ್ದಲೆ ನಾವಂತೂ ಮಾಡೋದೇ ಇಲ್ಲ. ಇದಂತೂ ಬೇಕೇ ಬೇಕಾಗುತ್ತೆ. ಸೊ ಈ ಗಿಡನೂ ಕೂಡ ನಾವು ತೊಗೊಂಡು ಬಂದುಬಿಟ್ಟು ಪೂಜೆಗೆ ಇಡ್ತೀವಿ. ಅದಾದಮೇಲೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಬಳೆ, ವಿಳ್ಯದೆಲೆಯಲ್ಲಿ ಎಲ್ಲ ರೆಡಿ ಮಾಡಿ ಅರಿಶಿನ ಕುಂಕುಮ, ಹೂವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ದೇವರು ಮನೆ ಕೂಡ ರೆಡಿ ಆಗಿದೆ ಪೂಜೆ ಮಾಡೋದಕ್ಕೆ. ಹಬ್ಬ ಅಲ್ವಾ, ಪೂಜೆ ಮಾಡಬೇಕಾದ್ರೆ ಸೊ ದೀಪ ಇರಲೇಬೇಕಾಗತ್ತೆ. ಮತ್ತು ತುಳಸಿ ಹಬ್ಬ ಅಂದರೆ ಬ್ಲೌಸ್ ಪೀಸ್ ಆದರೂ ಏರಿಸ್ಬೋದು, ಬಟ್ ನಾವು ಹೊಸ ಸೀರೆನ ತೊಗೊಂಡು ಬಂದಿಡ್ತೀವಿ. ಅದು ರೂಢಿ ಆಗಿಬಿಟ್ಟಿದೆ. ಪ್ರಸಾದ ಅಂದರೆ ನೈವೇದ್ಯಕ್ಕೆ ಏನಾದ್ರು ಒಂದು ಪ್ರಸಾದ ಮಾಡಬೇಕು. ಏನಾದರೂ ಮಾಡ್ಬೋದು. ನಾವು ಕೋಸಂಬರಿನ ಮಾಡಿದ್ದೀವಿ. ಸೊ ಬನ್ನಿ ಹೇಗೆ ಪೂಜೆ ಮಾಡ್ತಾಯಿದ್ದಾರೆ ನೋಡೋಣ. ಮಮ್ಮಿ ಮಾಡ್ತಾಯಿದ್ದಾರೆ. ಹೂವೆಲ್ಲ ಹಾಕ್ಬಿಟ್ಟು ದೀಪ ಎಲ್ಲ ಹಚ್ಚಿ ಆ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಮತ್ತು ತುಳಸಿಗೂ ಎರಡಕ್ಕೂ ಸೇರಿ ಅಮ್ನೂಲ್ ದಾರನೂ ಕಟ್ಟಿರ್ತಾರೆ. ಸೊ ಅದಾದಮೇಲೆ ನಮ್ಮ ಮನೇಲಿರುವ ಯಾವುದಾದ್ರೂ ಗೋಲ್ಡ್ ಇರುತ್ತಲ್ಲ, ಗೋಲ್ಡ್ ಇಯರಿಂಗ್ಸ್ ಮತ್ತು ಗೋಲ್ಡ್ ಸರ ಯಾವುದಾದ್ರೂ ಆಗಿರ್ಬೋದು. ಗೋಲ್ಡ್ ಅಂತಲೇ ಇಲ್ಲ, ಬಟ್ ನಾವು ಯೂಶ್ವಲಿ ಗೋಲ್ಡ್ ಹಾಕ್ತೀವಿ. ಅಲ್ಲಿ ತುಳಸಿಗೆ ಹಾಕ್ತೀವಿ. ಆಮೇಲೆ ಹಸ್ರು ಬಳೆನೂ ಕೂಡ ನಾವು ತುಳಸಿ ಗಿಡಕ್ಕೆ ಹಾಕ್ತೀವಿ. ಟೋಟಲಿ ಹೆಣ್ಣು ದೇವರಿಗೆ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಪೂಜೆನ ಮಾಡ್ತೀವಿ. ನೋಡಿ, ನನ್ನ ಮುದ್ದು ಬಂಗಾರಿ ಕೂಡ ಬಂದು ಪೂಜೆ ಮಾಡ್ತಾ ಇದ್ದಾನೆ. ಇಲ್ಲಿ ಸರೌಂಡಿಂಗ್ ಎಲ್ಲರ ಮನೇಲೂ ಕೂಡ ತುಳಸಿ ಪೂಜೆ ಮಾಡಿದರು. ಇದು ನಮ್ಮ ಆಂಟಿ ಮನೇಲಿ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದರು, ಗ್ರ್ಯಾಂಡಾಗಿ ಎಲ್ಲ ಜಿಬಲ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಸೊ ನೋಡಿ, ಎಷ್ಟು ಜನ ಮನೆಗೆ ಹೋಗಿ ನಾವು ಪ್ರಸಾದ ಇಸ್ಕೊಂಬಂದಿದ್ದೀವಿ ಅಂತ ಇದು ನೋಡಿದ್ರೇ ಗೊತ್ತಾಗುತ್ತೆ. ಈ ರೀತಿ ನಮ್ಮನೇಲಿ ಪೂಜೆನ ಮಾಡಿದ್ವಿ. ನೈವೇದ್ಯ ಎಲ್ಲ ಇಟ್ಬಿಟ್ಟು ಬಂದವರಿಗೆ ಎಲ್ಲನೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಪ್ರಸಾದ ಕೊಟ್ಟರೆ ಅದೇನೋ ಒಂಥರ ಪೂಜೆಗೆ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಇಷ್ಟು ಸಿಂಪಲ್ಲಾಗಿ ನೀಟಾಗಿ ಪೂಜೆ ಆಯಿತು. ಯೂಶ್ವಲಿ ಯಾವಾಗಲೂ ಚಪ್ಪರ ಹಾಕ್ತಾಯಿದ್ವಿ, ಈ ಸತಿ ಆಗೋಕ್ಕಾಗಿಲ್ಲ, ಬಟ್ ಆದ್ರೂ ತುಂಬ ಚೆನ್ನಾಗಿ ಪೂಜೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.